ಅದರಿಂದ ಏನು ಪರಿಣಾಮ ಆಗೈತಿ ನೋಡ್ಕೊಳ್ಳಿ. ಅದರಿಂದ ಧನು ಚಿಂತಿ ವ್ಯಸನ ಆಗೈತಿ. ಈಗ ಧನು ಕಳ್ಕೋಬೇಕಾಗಿತ್ತಂದ್ರೆ ಅದನ್ನ ಬಿಡಲ್ಲ, ಧನು ಹಾಗೂ ವ್ಯವಹಾರವನ್ನು ಕೈ. ನಾವು ಬೇರೆ ಅವ್ರು ಬೇರೆ ಅಂತ ಹೇಳ್ಬೇಕಾದ್ರೆ ಏನ್ ನೋಡಿ ಹೇಳ್ತೇವೆ? ನೀವು ಶರೀರ ನೋಡಿ ಅವ್ರು ನೋಡಿ ಎಲ್ಲ ಹೇಳ್ತೇನೆ. ನಾವು ಯಾರನ್ನು ವಿಚಾರ ಇಲ್ಲದಕ್ಕೆ ಏನೇನು ಹಿಡ್ಕೊಂಡ ಏನಾರ ಮಾಡ್ಕೊಂತ ಎತ್ಲಾಗ ಹೊರಟ್ಬಿಟ್ಟಿವಿ. ಹೇಳ್ತೇವಿ ಕೇಳ್ತೇವಿ, ಆದ್ರೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಹೆಂಗಾದ್ರೆ ನಮಗೆ ಸಮಾಧಾನ ಇರ್ತೈತೆ ಅನ್ನೋದನ್ನು ಸಂಶೋಧನೆ ಮಾಡೇ ಇಲ್ಲ. ನಮಗೆ ಸಮಾಧಾನ ಯಾವಾಗ ಅನುಭವ ಬರ್ತೈತಿ ಆದ ನಮ್ಮ ನಿಜವಾದ ಸಂಶೋಧನೆ. ವೇಳೆ ವ್ಯರ್ಥ ಹೋಗ್ಲಿಕ್ಕೈತೋ ಇನ್ನು ಸಾರ್ಥಕ ಆಗ್ಲಿಕ್ಕೈತೈತೆ ನೋಡ್ಕೊಳ್ಳಿ. ಎಲ್ಲಿವರೆಗೆ ನಮಗೆ ವಿವೇಕ ಉದಯ ಆಗುದಿಲ್ಲ ಅಲ್ಲಿ ತನಕ ನಾವು ಮಾಡ್ಕೊಳ್ಳೋ ಕೆಲಸ ಇನ್ನೂ ಶುರು ಆಗೇ ಇಲ್ಲ. ಎದ್ರ ಸಂಬಂಧ? ಸತ್ಸಂಗದ ವಿವೇಕ ಉದಯ ಮಾಡ್ಕೊಳ್ಳೋ ಸಂಬಂಧ. ವಿವೇಕ ಉದಯ ಆಗೈತೋ ಹೆಂಗೋ ವಿಚಾರ ಮಾಡಿ ನೋಡ್ಕೊಳ್ಳಿ. ಎಷ್ಟು ದಿವಸ ಸತ್ಸಂಗ ಮಾಡಿದ್ರೆ ವಿವೇಕ ಉದಯ ಆಗೈತೋ ನಾ ಏನು ಹೇಳ. ಯಾಕೆ? ಒಲವಿಲ್ಲ. ಇದ್ರ ಕಡೆ ಒಲವಿದ್ದಾಗ ವಿವೇಕ ಉದಯ. ಒಲವಿಲ್ಲ, ಹೇಳೋದು ಕೇಳೋದು ಮಾಡಾಕತ್ತೇವ್ ನಾವು. ಕೊಡ ಡಬ್ ಹಾಕಿ ನೀರು ಸುರಿದಾಗ ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಕೇಳಿದ್ರೆ ಬೋರ್ಗಲ್ ಮೇಲೆ ನೀರ್ಗೆರೆದಂತೆ. ವಿಷಯದಲ್ಲಿ ಆಸಕ್ತಿ ಇದ್ದವಂಗ ಇದನ್ನ ಹೇಳೋದಂದ್ರೆ ಕೋಣನ ಮೈಗೆ ಗಂಧ ಬಡ್ದಂಗ. ಅದಕ್ಕೆ ಹತ್ತೊಂದು ಮತ್ತು ಹೇಳೋದು ಕೇಳೋದು ಮಾಡ್ತೈತಿ. ಮತ್ತು ಅದರಾಗ ವ್ಯಾಮೋಹ ಇರ್ತದೆ. ಕಂಡು ಕೇಳಿ ಮತ್ತೆ ಮೂಡಿ ಬರೇ ಭೂಮಂಡಲದ ಕೂಗುವ ನದಿಗಳಿದೆ ಮನುಜರು. ಜನ್ಮ ಹೋಗೋ ತನಕ ಈ ವಿಚಾರ ನಡೆದ್ರೆ ಹತ್ತೈತು ಇಲ್ಲೋ ನಾ ಏನ್ ಹೇಳಿದೆ. ಹುರ್ಕಡ್ಲಿ ಬೆಲ್ಲದ ಮಾತು ಅಲ್ಲಿದು. ನಮ್ಮಪ್ಪ ಹೊರಗೆ ಏನಾರು ಮಾಡ್ಕೊತ ಕೂತಾನ, ಯಾವ್ದಾರ ಗದ್ದಿಗೆ ಗೊಂಬಿಗೆ ನಡ್ಕೊಂಡನು. ಯಾರಿಗಾರ ಹೇಳಿದನ ಹೊರಗೆ ನಡ್ಕೋರಿಪ, ಇಲ್ಲಿ ಯಾವ್ದಾರ ಗುಡಿ ಗುಂಡಾಕ ಯಾವ್ದಾರ ದೇವ್ರ ನಡ್ಕೋ ಅಂತ ಹೇಳಿದ. ಒಂದ ದಿವ್ಸ 2 ದಿವ್ಸ ಹೇಳಿದ್ರೆ ಕೇಳಿದ್ರೆ ಮುಗಿದಿಲ್ಲ. ಇದು ಅಹಂಕಾರ ನಾಶ ಆಗೋ ತನಕ ಇದನ್ನ ಹೇಳೋದು ಕೇಳೋದು ಅಭ್ಯಾಸ ಮಾಡ್ಬೇಕು. ಕಾಮನ ಕಾಟ ತಪ್ಪಿಸ್ಕೊಳಕ್ ಆಗಿದ್ರು ನೋಡ್ಕೊಳ್ಳಿ. ಕಾಮನ ಕೈಯಾಗ ಸಿಕ್ಕ ಜನ್ಮ ಜನ್ಮಾಂತರ ತಿರುಗು ಬಾಳೆ ಬಂದ. ಬಿಡಬೇಕು ಬಲು ಹಿಂದೆ ತನ್ನೆಲ್ಲವನ್ನು ಕೆಡಿಸುವ ಕಾಮವಿದನ್ನು ಕಂಡ ಯೋಗಿ. ಸುಖ ಹೊಂದಿರತಕ್ಕಂಥವ್ರೆಲ್ಲರೂ ಇದನ್ನ ಕಳ್ಕೊಳ್ಳಬೇಕು. ಇದಕ್ಕಾಗಿ ಪ್ರಯತ್ನ ಮಾಡು. ನಿರಂತರ ಪ್ರಯತ್ನದ ಅವಶ್ಯಕತೆ. ಕಾಮ ಕೈಯೊಳಗೆ ಸಿಕ್ಬಿಟ್ಟಿದ್ರೆ ಮೂತಿ ಚೂರು ಮಾಡಿ ತಿಂದು ಬಿಡ್ತಿದ್ವಿ. ಕೈಯೊಳಗೆ ಸಿಗುದಲ್ಲ ಅದು ಕಾಮ. ವಿವೇಕದ ಬಂದೋಬಸ್ತಿ ಒಳಗೆ ಅದನ್ನ ನಿಗ್ರಹ ಮಾಡ್ಕೊಳಿಕ್ ಸಾಧ್ಯ. ವಿಚಾರ ಇಲ್ಲದ ಏನ್ ಮಾಡಿದ್ರು ಅದು ಕಾಮ ಹೋಗುದಿಲ್ಲ. ವಿವೇಕ ಉದಯ ಆದಾಗ ನಮ್ಗೆ ಇದು ವೈರಾಗ್ಯ ಪ್ರಾಪ್ತಿ ಆಗ್ತದೆ. ನೀತಿ ಬರ್ತದೆ. ನಮಗ್ ಬೇಕಾದದ್ದು ಯಾವ ವಸ್ತು ವಿಷಯ ವಸ್ತುಗಳಲ್ಲಿ ಇಲ್ಲ ಅನ್ನೋ ಗಟ್ಟಿ ವಿಚಾರ ಬೆಳಿಬೇಕು ನೋಡಿ. ಅದ್ರಾಗ ಸುಖ ಸಿಗ್ತೈತೆ ಅನ್ನೋ ತಿಳುವಳಿಕೆ ಇನ್ನೂ ಗಟ್ಟಿ ಮುಟ್ಟಾಗಿ ಗಂಡನ್ಯಾಗ ಅದ ಐತಿ ನಮ್ಗೆ. ಅಂದಾಗ ನಮ್ಗೆ ಇದು ಅನುಭವ ಹೋಗೋದು. ವಿಷಯದ ಆಶಯ ಯಾವಾಗ ಕಡಿಮೆ ಆಕೈತಿ ಅವ ನೀತಿ ಪಾಲನೆಯನ್ನು ಮಾಡ್ತಾನೆ. ವಿಷಯದ ಆಶಯ ಇತ್ತಂದ್ರೆ ನೀತಿ ಪಾಲನೆ ಮಾಡಕ್ ಆಗುವುದಿಲ್ಲ. ಇನ್ನೊಬ್ಬರು ಕೇಳಕ್ ಮಾಡಕ್ ಹೆಚ್ಚೇ ಬರ್ತೈತಿ. ಅದಕ್ಕೆ ನೀತಿ ಬರ್ಬೇಕಂದ್ರೆ ಮೊದಲು ಸಾಮಾನ್ಯ ವೈರಾಗ್ಯ ಬೇಕಾಗ್ತೈತಿ. ಪರಸ್ಪರ ತ್ಯಾಗ ಜೀವನ ಬೇಕು. ಮುಕ್ಷು ಮತ್ತು ಮುಕ್ತನನ್ನು ಹೊರತುಪಡಿಸಿ
ಹೊರತುಪಡಿಸಿ ಎಲ್ಲರೂ ವಿಷಯ ಮತ್ತು ಪಾಮರ ಜನರ ವರ್ಗಕ್ಕೆ ಸಂಬಂಧಪಟ್ಟ. ಜಗತ್ತಿನೊಳಗೆ ವಿಷಯಿ, ಪಾಮರ, ಜಿಜ್ಞಾಸು ಮತ್ತು ಮುಕ್ತ ಅಂತ 4 ವರ್ಗಗಳು. ವಿಷಯಿ ವರ್ಗದಾಗಿರೋರೇನ ಜನ್ಮ ಜನ್ಮಾಂತರ ತಿರುಗುದು. ಪಾಮರ ವರ್ಗದವರ ರಾಕ್ಷಸಿ ಪಿಶಾಚಿಯಾಗಿ ತಿರುಗುದು. ಬಹಳ ಶಾಸ್ತ್ರ ಎಲ್ಲ ಹೇಳ್ತಾನ ಕೇಳ್ತಾನ ಅಂದ್ರೆ ವಿಷಯದಲ್ಲಿ ಸುಖ ಬುದ್ಧಿ ಹೋಗೈತಿ ನೋಡ್ಬೋದು. ಸಾಮಾನ್ಯ ಜನರಿಗಿಂತಲೂ ಶಾಸ್ತ್ರ ಹೇಳೋರು ಬಹಳ ಲೋಕರಿರ್ತಾರೆ. ಹಂಗಂತ ಹೇಳಿ ಮತ್ತು ಹೀನ ಸ್ಥಿತಿಯನ್ನು ಹೊಂದಿರ್ತಾರೆ. ವಿಷಯದಿಂದ ಸುಖ ಸಿದ್ಧತೆ ಧ್ಯಾನದೊಳಗಾಯ್ತಿಲ್ಲ ಮನಸ್ಸು. ವಿಷಯದಲ್ಲಿ ಸುಖ ಸಿದ್ಧತೆಯೋ ಇಲ್ಲೋ ಅನ್ನೋ ವಿಚಾರ ಯಾರ ಮಾಡಿದ ವಿಷಯದಲ್ಲಿ ಸಂಪರ್ಕದಿಂದ ತೋರಿದಂತ ಸುಖ ಅದು ಎಲ್ಲಿದದು ಅನ್ನೋದನ್ನು ನಿಂತು ವಿಚಾರ ಮಾಡಿದ್ರೆ ಹೊಡಿತದೆ. ಯಾವುದೇ ವಿಷಯದ ಸಂಪರ್ಕಕ್ಕೆ ಹೋಗದಿಂದ ತೋರುವಂತ ಸುಖ ಅದು ವಿಷಯದಲ್ಲ, ತನ್ನದ ಅನ್ನೋ ವಿಚಾರ ಗಟ್ಟಿ ಆಗ್ಬಿಟ್ಟ ಅದ್ರ ಮ್ಯಾಗಿನ ನಾವು ಆರಾಮ ಒಳಗ ನಿನ್ನೊಳಗ ಅನುಭವ ಬರ್ತದೆ, ಏನು ಹೊರಗ ಅನುಭವ ಬರ್ತದೆ. ವಿಷಯಾದಿಗಳ ನೆನಪು ಮಾಡಿದ್ರೆ ನಿನಗೆ ಸಮಾಧಾನ ಇರ್ತೈತೋ, ಇದು ನೆನಪು ಇರ್ಲಿಲ್ಲ ಅಂದ್ರೆ ಸಮಾಧಾನ ಇರ್ತೈತಿ ನೋಡ್ಬೋದು. ವಿಷಯಾದಿಗಳ ನೆನಪಿನಿಂದ ಮನಸ್ಸಿನಾಗ ಇವುಗಳ ಆಶಾ ಲವಲೌಕಿ ಇತ್ತಂದ್ರೆ, ವಿಷಯಗಳನ್ನು ಹೊಂದಿರೋದನ್ನು ಲವಲೌಕಿ ಇತ್ತಂದ್ರೆ ಮನಸ್ಸಿಗೆ ಸಮಾಧಾನ ಎಲ್ಲಿ ಸಿಗ್ಬೇಕು? ಆನಂದ ನಿನ್ನಲ್ಲಿದ್ದು ಏನ್ ಯಾವ್ದೋ ವಿಷಯದಿಂದ ಬರುವಂತಹದ್ದು. ಅದು ನಿನ್ನ ಸ್ವರೂಪದ ಆನಂದನ, ಅದು ವಿಷಯದ್ದಲ್ಲ. ಯಾವುದು ವಿಷಯ ಇಲ್ಲೇ ಆರಾಮ ಬರ್ತೈತಲ್ಲ, ಅವು ಇರ್ಲಿ ಇರದೇ ಇರ್ಲಿ ನಮ್ಮ ಆರಾಮಿನ ಭಾವದಾಗ ಇರಾಕ್ ಬರ್ತೈತಿ. ಮನಸ್ಸು ಸುಮ್ಮನೆ ಇದ್ದಾಗ ಅದು ಅನುಭವ ಬರ್ತೈತಿ. ಸುಮ್ಮನೆ ಇರಾಕ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಸುಮ್ಮನೆ ಇರುವುದ ಮಾಡ್ಬೇಕಾಗಿತ್ತು. ಸುಮ್ಮನೆ ಇರಾಕ ಏನು ಕಲಿಯುವ ಅವಶ್ಯಕತೆ ಇಲ್ಲ, ಸುಮ್ಮನೆ ಇರುವುದನ್ನ ಕಲಿಯುವ. ಆರಾಮ್ ಸುಮ್ಮನೆ ಆಯ್ತು, ಏನು ದಡಬಡ ಹಾರ್ಯಾಡ್ತೈತು. ಏನಾದ್ರು ಮಿಸಿಗ್ಯಾಡ್ ಐತಿನಲ್ಲಿ, ಮಿಸಿಗಿದ್ರೆ ಆರಾಮ್ ಕಳ್ಕೊತೀನಿ. ಮನಸ್ಸು ಮಿಸಕ್ಲಿಲ್ಲ ಅಂದ್ರೆ ಎಲ್ಲರಿಗೂ ಅದು ಅನುಭವ ಬರ್ತದೆ. ಈ 3 ಅವಸ್ಥೆಗಳ ಪೈಕಿ ಯಾವ ಅವಸ್ಥೆ ನಿನಗೆ ಕಾಯಂ ಐತೆ? ಏನ್ ಮಾಡೋದು? ನಿನ್ನ ಕರ್ಮಕಾಂಡ ಎಲ್ಲ ಭೇದ ಬುದ್ಧಿಯಲ್ಲಿ ಹುಟ್ಟಿಸ್ತದೆ, ಸಮಾಧಾನ ಶಾಂತಿಯನ್ನು ಕೆಡಿಸ್ತದೆ. ಕರ್ಮಕಾಂಡದೊಳಗೆ ನಿನಗೆ ಬೇಕಾದ ಸಿಕ್ಬಿಟ್ಟಿದ್ರೆ ಜ್ಞಾನಕಾಂಡ ಎದಕ್ಕೆ ಬೇಕಾಗಿತ್ತು? ವೇದಾಂತ ಎದಕ್ಕೆ ಬೇಕಾಗಿತ್ತು? ವೇದಾಂತಕ್ಕೆ ಜ್ಞಾನಕಾಂಡ ಅಂತ. ನಿಜವಾದ ನಿನ್ ಸುಖ ಶಾಂತಿ ಬೇಕಾಗಿತ್ತಂದ್ರೆ ಅದ ಜ್ಞಾನಕಾಂಡ. ಜ್ಞಾನಕ್ಕಾಗಿ ಬರ್ಬೇಕು. ಜ್ಞಾನದ ಅವಲಂಬನ ಮಾಡ್ಬೇಕು. ಸುಖಿಗಳಾದವರೆಲ್ಲ ಏನ್ ಮಾಡಿದ್ರು? ಕರ್ಮಕಾಂಡ ಎಲ್ಲ ಕೈ ಬಿಟ್ಟಿಲ್ಲ. ಕರ್ಮದಿಂದ ಸಂಗ್ರಹಿಸಲ್ಪಟ್ಟಂತ ಲೋಕೆಲ್ಲ ಹಾಳಾಗಿ ಹೋಗ್ತೈತಿ, ನಾಶ ಆಗಿ ಹೋಗ್ತೈತಿ. ಕರ್ಮಚಿತಾನಿ ಲೋಕಾನಿ ಕ್ಷೀಯಂತೆ. ಕರ್ಮದಿಂದ ಆಗುತ್ತಿದೆಲ್ಲ ಅದು ಕಾಲಾಂತರದಲ್ಲಿ ನಾಶ ಆಗೋದು. ಇದು ಕೇವಲ ಸುಖ ದುಃಖದ ವಿಚಾರ. ಇದೇನು ಹಾಡುವುದಿಲ್ಲ, ಬೆಟ್ಟಿಗೆ ಬಾರಿಸುವುದಿಲ್ಲ, ಕುಡಿಯುವುದಿಲ್ಲ. ಇವುಗಳ ನಾವು ವಿಚಾರದ ಕಡೆ ಎಲ್ಲ ಕೊಡ್ಬೇಕು. ಅದನ್ನ ಬಿಟ್ಕೊಟ್ಟು ಏನಾರ ಮಾಡಕ್ ಮಾಡಿ ಸಮಾಧಾನ ಕಳ್ಕೊತೀವಿ. ನಿನಗೆ ಸುಖ ಶಾಂತಿ ಬೇಕಾಗಿತ್ತಂದ್ರೆ ಸುಮ್ಮನೆ ಇರಕ್ಕಿಲ್ಲ. ಸಾಮಾನು ಬೇಕು, ಏನು ಸುಖ ಬೇಕು ನಿಮ್ಗೆ? ಸಾಮಾನುಗಳನ್ನು ಬಿಟ್ಟು ಸುಖ ಇರ್ತೈತಿವೋ ಸಾಮಾನುಗಳನ್ನು ಹಿಡ್ಕೊಂಡು ಸುಖ ಇರ್ತೈತಿ ನೋಡ್ಕೊಳ್ಳಿ. ಸುಖ ಯಾರಿಗೂ ಗೊತ್ತಿಲ್ಲ ಮತ್ತು ಸುಖ ಯಾರಿಗೂ ಬೇಕಾಗಿಲ್ಲ. ಎಲ್ಲರಿಗೂ ಗೊತ್ತಿದ್ದದ್ದು, ಎಲ್ಲರಿಗೂ ಬೇಕಾದದ್ದು.
ಆ ಸುಖ ಶಾಂತಿ ಯಾವುದರ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳ ಪೈಕಿ ಹೌದು ಅನ್ನೋದು ಯಾವುದೂ ಅಲ್ಲ. ಆನಂದ ಸಮಾಧ ಶಬ್ದ ಸ್ಪರ್ಶ ರೂಪಾದಿಗಳು ವಿಷಮದವು. ಅದಕ್ಕೆ ಅದರ ಕಡೆ ಲಕ್ಷ ಕೊಟ್ಟರು ಬುದ್ಧಿ ಸಮಾನ. ಅವನ್ನೆಲ್ಲ ವರ್ಜ್ಯ ಮಾಡಬೇಕು. ಅದಕ್ಕೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಅವಶ್ಯ. ಅದಿಲ್ಲಿ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಬುದ್ಧಿ ಸಮಸ್ಥಿತಿಯನ್ನು ಹೊಂದುವುದಿಲ್ಲ. ಅದಕ್ಕೆ ವಿಚಾರದಿಂದ ಇವನು ನಿಗ್ರಹ ಮಾಡ್ಕೊಳಿಕ್ ಬರ್ತದೆ. ಮನುಷ್ಯನ ನಿಗ್ರಹ ಇಂದ್ರಿಯ ನಿಗ್ರಹ. ಅದಕ್ಕೆ ವಿಚಾರಕ್ಕೆ ನಾವು ಮುಖ ಕೊಡಬೇಕಾಗಿದೆ. ಅದು ಏನ್ ಸಿಗ್ತೈತಿ ಅಂದ್ರೆ ಶ್ರವಣದಲ್ಲಿ ಅದು ಸಿಗ್ತದೆ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರವಣ ಅನ್ನುವಂಥದ್ದು ಶ್ರೇಷ್ಠವಾದಂತಹ ಸಾಧನ. ಶ್ರವಣ ಮಾಡಿ 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 ಯಾವಾಗ ವಿವೇಕ ಉದಯ ಆಕೈತೆ ಹೇಳಿಕೆ ಬರ್ತದೆ. ಅದಕ್ಕೆ ಶ್ರವಣ ತಪ್ಪಿಸ್ಕೋಬೇಡ್ರಿ ಅಂತ ಅಪ್ಪ ಅವ್ರ ಮೇಲೆ ಹೇಳ್ತೀವಿ. ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗುವುದಿಲ್ಲ. ವಿಶೇಷ ಪ್ರಯತ್ನದ ಅವಶ್ಯ. ನಿರಂತರ ಪ್ರಯತ್ನ ನಾವು ಮಾಡಬೇಕು. ನಿರಾಶಯವಾದಿ ಆಗಬೇಡ. ಪ್ರಯತ್ನ ಮಾಡು, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡುವಂತ. ಆಗುದಿಲ್ಲ ಅಂತ ಕೈ ಬಿಡಬೇಕು ಹೋಗ್ಬೇಡ. ಆಗ್ತೈತೆ ಅಂತ ಮಾಡ, ಹಾಗೇ ತೀರ್ಸು. ಗದ್ದಿಗೆ ನಡ್ಕೋ, ಗದ್ದಿಗೆ ಹೇಳ್ತೈತೆ ಅಂತ ಸುದ್ದಿ ಎಲ್ಲಿ ಸುದ್ದಿ ಏನ್ ಹೇಳ್ತದ? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವಂ ಅಭಿಗಚ್ಚೇತ್ ಅಂತ ಹೇಳ್ತೀವಿ. ಬ್ರಹ್ಮನಿಷ್ಠ ಗುರುವಿನ ಹತ್ರ ಹೋಗಿ ಕೇಳಿ ತಿಳ್ಕೋ ಅಂದ್ರೆ ಇದು ನಿನಗೆ ಅನುಭವ ಸಿಗಬೇಕಲ್ಲ. ಬ್ರಹ್ಮನಿಷ್ಠ ಸಿಗುದು ಬಹಳ ಕಠಿಣ. ಹೇಳೋರು ಕೇಳೋರು ಬಹಳ ಸಿಗ್ತಾರೆ. ಆದ್ರೆ ಬ್ರಹ್ಮನಿಷ್ಠರೇ ಸಿಗುದು ಬಹಳ ಕಠಿಣ. ಬ್ರಹ್ಮನಿಷ್ಠ ಅಂದ್ರೆ ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಂತಂತವರು. ವಿಷ ಕೊಡ್ತೇವಂದ್ರು ಎದಿ ನಡಕಬಾರ್ದು. ಅದಕ್ಕೆ ಬ್ರಹ್ಮನಿಷ್ಠ. ಈ ದೃಶ್ಯ ಪದಾರ್ಥಗಳು ಒಮ್ಮೆ ಬೇಕಾಗ್ತವೋ ಒಮ್ಮೆ ಬೇಡಾಗ್ತವ. ಕಾಯಂ ಬೇಕಾಗೋ ದಿನಸ ಯಾವ್ದು ಅಂತಂದ್ರೆ ಜಗತ್ತಿನಾಗ ಯಾವ್ದಾದವನ ಕಾಯಂ ಬೇಕಾಗೋ ದಿನಸುಗಳು ಎಲ್ಲ ಬ್ಯಾಸರ ಆಕ್ಕವ. ಜಾತ್ರಿ ಕಾಯಂ ಬೇಕಾಗತ್ತೆ. ಬ್ಯಾಸರ ಆಗತ್ತಿಲ್ಲ. ಜಾತ್ರಿ ಮಾಡಿ ಮಾಡಿ ಬ್ಯಾಸರಾಗಿ ಬಂದಿಲ್ಲ. ಆರಾಮ್ ಬ್ಯಾಸರ ಆಗತ್ತವ. ಇನ್ನು ವಿಷಯ ವಸ್ತುಗಳು ಬ್ಯಾಸರ ಆಕ್ಕವು. ವಿಚಾರ ಮಾಡಿ ನೋಡ್ಕೊಳ್ಳಿ. ನಿಮ್ಮೊಳಗ ನೀವು ವಿಶ್ರಾಂತಿಯನ್ನು ಹೊಂದಿರೋ, ಯಾವ್ದಾರ ವಿಷಯಗಳಲ್ಲಿ ಹೊಂದಿರೋ, ದಿನನಿತ್ಯ ನಮ್ಮಲ್ಲಿ ನಾವು ಆನಂದವನ್ನು ಹೊಂದಿರಿ. ಅನ್ಯದ ವಿಷಯ ವಸ್ತುಗಳಲ್ಲಿ ಐತೆ ಅಂತ ಹೋದ್ರೆ ಅದರಿಂದ ಧನವನ್ನು ಹೊಂದಿಲ್ಲ. ಕಡೆಗೆ ಏನು ವಿಶ್ರಾಂತಿ ಸಿಗುತ್ತೆ? ನಿಮ್ಮೊಳಗೆ ಎಲ್ಲ ಕೈ ಬಿಟ್ಟು ನಿನ್ನೊಳಗೆ ನೀನು ಅನುಭವ ಮಾಡ್ತೀವಿ. ಅದನ್ನ ಮತ್ತೆ ಮರಿತಿ, ಮತ್ತೆ ಅನ್ಯದ್ರಾಗ ಐತಂತ ತಿರ್ಗಾಕತ್ತಿ. ಶಿವಾನಂದರು, ಸಿದ್ಧಾರೂಢರು, ರಮಣರು ಸ್ವರೂಪಾವಸ್ಥಿತಿಯನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಹಿಂದಿನ ಜನ್ಮ ಎಷ್ಟು ಹೋಗಿದ್ವೋ ಏನು. ಈ ಶರೀರವನ್ನು ಇದೇ ಕೆಲಸಕ್ಕೆ ಉಪಯೋಗ ಮಾಡ್ಕೋಬೇಕು ನೋಡಿ. ಅಂದಾಗ ಈ ಶರೀರ ಧಾರಣ ಮಾಡಿದ್ದು ಸಾರ್ಥಕ. ಇಲ್ಲ ಅಂದ್ರೆ ವ್ಯರ್ಥ. ಯಾವಾಗಲೂ ನಮ್ಮ ಇರುವನ್ನು ನೆನಪು ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈ ಶರೀರ ಹೋಗುವವರೆಗೂ ನಿರಂತರ ನಾವು ಇದಕ್ಕಾಗಿ ಪ್ರಯತ್ನ ಮಾಡಬೇಕು. ಇದಕ್ಕೆ ಉಪಯೋಗ. ಶರೀರ ಮಾಧ್ಯಮ ಕಲಧರ್ಮ ಸಾಧನ ಅಂತ ಶಾಸ್ತ್ರಾಭ್ಯಾಸ ಮಾಡಿದವರು, ಪದವಿ ಪಟ್ಟಾಂತರ ಪಡೆದವರು ಸಂಪನ್ನಿರ್ತಾರೆ ಅಂತ ಹೇಳಿಕೊಂಡು ಅದು ಬೌದ್ಧಿಕ ತಿಳುವಳಿಕೆ. ಅದು ಹೇಳುವುದು ಕೇಳುವುದು. ಇದು ಇರುವುದನ್ನ ಖಾತೆನ ಬೇರೆ, ಅದು ಹೇಳುವುದು ಬೇರೆ. ನೀವು ಸನ್ಯಾಸ ಇಲ್ಲಿ ಹೋಗಲಾಸ ಹೋಗಿದ್ದೀನಿ. ಸಾಮಾನ್ಯ ಜನರಿಗಿಂತಲೂ ಶಾಸ್ತ್ರ ಹೇಳೋರಲ್ಲಿ ಕೇಳೋರಲ್ಲಿ ಬಹಳ ಕೆಟ್ಟ ಕಥೆಗಳು ನಡೆದಿರ್ತಾರೆ. ಆಮೇಲೆ ಹೇಳೇ ಇದನ್ನು ಹೊಂದಕ್ಕೆ
ವಿಷಯದಿಂದ ಸುಖ ಇಲ್ಲ, ಸುಖ ಮಾತ್ರ ತನ್ನ ಸ್ವರೂಪದ ಅಂತ ಎಷ್ಟು ಮಂದಿ ಸಾಧು ಸನ್ಯಾಸಿಗಳಿಗೆ ಯಾವ ಇದು ವಿಚಾರ ಬೆಳಿತೈತಿ ಅದಕ್ಕೆಲ್ಲ ವಿಷಯದ ಕಡೆಲ್ಲ ಕೊಡೋದ್ಬಿಡ್ತಾನ, ತನ್ನೊಳಗೆ ಆನಂದವನ್ನು ಕಂಡುಕೊಳ್ತಾನ. ಸಮಾಧಾನ ನಿರ್ವಿಷಯದಿಂದ ಅದನು, ಇನ್ನು ವಿಷಯದಿಂದ ಅದನು. ನಿರ್ವಿಷಯದಿಂದ ಸಮಾಧಾನ ಐತೆ, ವಿಷಯಗಳ ಕಲ್ತದೆ ಮನುಷ್ಯ ತನ್ನ ತಪ್ಪು ತಿಳುವಳಿಕೆಯೊಳಗೆ ವಿಷಯಾದಿಗಳು ತನ್ನ ಸುಖ ಕೊಡ್ತಾವ ಅಂತ ಅದ್ರೊಳಗೆ ಪಸಿಗೆ ಬೀಳಾಗತ್ತ. ಯಾವ ಸ್ವಾಮಿ ಸನ್ಯಾಸಿ ಜಗದ್ಗುರು ಸಿಂಹಾಸನದವನು ವಿಷಯಾದಿಗಳಿಗೆ ಪಸಿಗೆ ಬೀಳುವುದಿಲ್ಲ. ವಿವೇಕ ವೈರಾಗ್ಯ ಅಭ್ಯಾಸ ಇಲ್ಲದ ಹೊರತಾಗಿ ಮನಸ್ಸನ್ನ ನಿಗ್ರಹ ಮಾಡ್ಕೊಳಕ್ ಆಗುವುದೂ ಇಲ್ಲ. ಅದಕ್ಕೆ ಈ ವಿವೇಕ ವೈರಾಗ್ಯ ನಿರಂತರ ಇದು ಎಲ್ಲಿ ಸಿಗ್ತದೆ ಅಂದ್ರೆ ವಿವೇಕ ವೈರಾಗ್ಯ ಅಂತ ಸ್ಥಿತಿಯನ್ನು ಯಾರು ಪಡೆದಿರ್ತಾರ ಅವರ ಮುಖಾಂತರ ಸಿಗ್ತದೆ. ಹೃದಯದೊಳಗಿನ ಕಾಮನ ತಾಂಡವತ್ವವನ್ನು ಹೊಡೆದು ಹಾಕುವುದು ಬಹಳ ಕಠಿಣ. ಎಲ್ಲೋ ಅದನ್ನು ಹೊಡೆದು ಹಾಕಿ ಶಾಶ್ವತ ಸುಖದ ಅನುಭವವನ್ನು ಮಾಡ್ಕೊಳ್ಳೋದು. ಎಲ್ಲ ಸಾಹಿತ್ಯಗಳಿಗೆ ಮೂಲ ಯಾವುದು ಅಂದ್ರೆ ಋಗ್ವೇದ ಸಾಹಿತ್ಯ, ಪ್ರಾಚೀನವಾದಂತಹದ್ದು. ಜೀವನವನ್ನು ನಾವು ಸಾರ್ಥಕ ಮಾಡ್ಕೋಬೇಕಾಗಿತ್ತಂದ್ರೆ ಇಂದ್ರಿಯ ಸಂಯಮ ಅವಶ್ಯಕ. ಇಂದ್ರಿಯ ಸಂಯಮ ಇಲ್ಲದೆ ಏನ್ ಮಾಡಿದ್ರು ಕೆಲಸ. ವಿಷಯಾದಿಗಳ ಸಂಲಗ್ನ ಆಗ ಕೂತವ್ರಿಗೆ ಮತ್ಪರ ಆಗ್ಲಿಕ್ಕೆ ಪದ್ಧತಿ ಇದೆ. ಮೊಟ್ಟ ಮೊದಲಿಗೆ ನಾನು ಆನಂದಮಯನಿದ್ದೇನೆ ಅನ್ನುವ ಭಾವೋದಯ, ಅದ ಆರಂಭ ಕ್ರಿಯೆ. ಅದಕ್ಕೆ ಪ್ರಥಮಾನುಭೂತಿ. ಅಲ್ಲಿಂದ ಚ್ಯುತಿ ಹೊಂದಿ ಬಾಹ್ಯ ವ್ಯವಹಾರ ಶುರುವಾದ. ತಿರುಗಿ ಆ ಪ್ರಥಮಾನುಭೂತಿಗೆ ಮರುವವರೆಗೂ ನಮ್ಗೆ ಇದರಿಂದ ಬಿಡುಗಡೆ ಇದೆ. ನೀ ಎಲ್ಲದನ್ನೆಲ್ಲ ಏನು ಕಲ್ತಿ ನೋಡುವುದನ್ನೆಲ್ಲ ಮರಿ. ನಿದ್ರೆಯೊಳಗೆ ಮರಿತಾರಲ್ಲ ಹಂಗೆಲ್ಲ ಅರುತ್ತು ಮರಿಬೇಕು. ಜ್ಞಾನ ಸಹಿತ ಆನಂದ ವೃತ್ತಿ ಸ್ಥಿತಿ, ಪ್ರಜ್ಞಾನಂ ಆನಂದ ಬ್ರಹ್ಮ. ತಿಳುವಳಿಕೆಯಿಂದ ಬಿಟ್ಟಾಗ ನಮ್ಗೆ ಶಾಶ್ವತ ಶಾಂತಿ, ತಿಳಿಯಲ್ಲೇ ಬಿಟ್ಟಾಗ ತಾತ್ವಿಕ ಸಮಾಧಾನ. ನಿದ್ರೆಯೊಳಗೆ ಅಜ್ಞಾನದಿಂದ ಅಡಗಿದಾಗ ಅದು ತಾತ್ವಿಕ. ಜ್ಞಾನದಿಂದ ಇವನ್ನ ಅಡಗಿಸ್ಬೇಕು. ಜ್ಞಾನದಿಂದ ಎದುರಿಗೆ ಕಾಣುವ ಜಗತ್ತಿನ ನಿವೃತ್ತಿಯೇ ಸೂರ್ಯ ಪದ ಅಂತ. ಅಧ್ಯಾತ್ಮ ವಿಚಾರ ಒಂದು ಅತಿ ಆಗ್ಬೇಕು, ಬಾಕಿ ಇದೆಲ್ಲ ಮಿತಿ ಹೋಗಿದೆ. ನಮಸ್ಕಾರ ಮಾಡೋದು ಏನು ಅವಶ್ಯಕತೆ ಇದ್ದಿದ್ರು ಶ್ರವಣದ ಕಡೆ ಲಕ್ಷ ಕೊಟ್ಟು ಸಾಕು ನೋಡ್ರಿ, ಅದ ನಮಸ್ಕಾರ, ದೊಡ್ಡ ನಮಸ್ಕಾರ. ಅಜ್ಞಾನದೊಳಗೆ ನೀವು ಏನ್ ಮಾಡಿರುವ ಅಜ್ಞಾನ ಇರ್ತದೆ ಹೊರತಾಗಿ ವಿಜ್ಞಾನ. ಬರೀ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಅಜ್ಞಾನ ಹೋಗ್ತದೆ. ಅದಕ್ಕಾಗಿ ಪ್ರಯತ್ನ ನಾವು ಮಾಡಬೇಕಾಗಿತ್ತು, ಅಜ್ಞಾನವನ್ನು ತೋರ್ಕೊಳ್ಬೇಕಾಗಿತ್ತು. ವಿಚಾರ ನಾವು ಮಾಡಬೇಕು. ಮನುಷ್ಯ ವಿಹಿತ ಮಾರ್ಗದಿಂದ ತನ್ನ ಕಾಮವನ್ನು ತೃಪ್ತಿಪಡಿಸುವುದು ಆಗದಕ್ಕೆ ಸರ್ಕ ನಿಷಿದ್ಧ ಮಾರ್ಗ ಕೇಳಿತಾನೆ. ಅದರಲ್ಲಿ ನೀನು ಸ್ಥಿತಿ ಬರ್ತದೆ. ನಮ್ಮ ಸ್ಥಿತಿಗತಿಗಳಿಗೆ ನಾವು ಕಾರಣ. ನಮ್ಗೆ ಯಾಕೆ ಸ್ಥಿತಿ ಬಂತಂದ್ರೆ ಅದಕ್ಕೆ ನಾವು ಯಾರು ಅಲ್ಲ. ನಮ್ಮ ಸ್ಥಿತಿಗತಿಗಳಿಗೆ ನಾವು ನಮ್ಮ ಕೈ ಒಳಗೈತಿ ನಮ್ಮ ಭವಿಷ್ಯ. ನಮ್ಗೆ ಯಾವುದೂ ತೊಂದರೆ ಆಗಬಾರ್ದು ಅಂದ್ರೆ ನೀ ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಏನ್ ಎರಡನೇದವರ ಹಿತವನ್ನು ಬಯಸಿದಾಗ ನಿನಗೂ ಹಿತ ಆಗ್ತದೆ.
ಸ್ವಾರ್ಥವನ್ನು ಬದಿಗಿಟ್ಟು ಎರಡನೇದವರ ಹಿತವನ್ನು ಬಯಸತಕ್ಕಂಥವ್ರಿಗೆ ಸತ್ಪುರುಷರು ಅಂತ. ತನ್ನ ಹಿತಾನು ಸಾಧಿಸಬೇಕು, ಇನ್ನೊಬ್ಬರ ಹಿತಾನು ಸಾಧಿಸಬೇಕನ್ನೋರು ಮಧ್ಯಮ ಪುರುಷರ ಲಕ್ಷಣ. ಎರಡನೇದವರು ಹಾಳಾಗಿ ಹೋಗ್ಲಿ ನಂದಷ್ಟೇ ಉಳಿಲಿ ಅನ್ನೋ ಅಧಮನ ಲಕ್ಷಣ. ತಂದು ಹಾಳಾಗುವುದಲ್ಲ ಇನ್ನೊಬ್ಬರದು ಹಾಳಾಗಲಿ ಅನ್ನೋ ಅಧಮಾಧಮ ಲಕ್ಷಣ. ಎಲ್ಲರಿಗೆ ಹಿತವನ್ನು ಬಯಸುವುದು ಸ್ವಧರ್ಮ. ಅದಕ್ಕೆ ಧರ್ಮಾಚರಣೆ ಅಂತ. ಯಾವ ಜೀವಿಗೂ ಕೆಡಕು ಮಾಡುವುದಿಲ್ಲ. ನಾಶರಹಿತ, ವಿಕಾರರಹಿತ, ವಿಕಾರಬದ್ಧವಾದಂತಹ ಆ ತಿಳುವಳಿಕೆಗೆ ತತ್ವಜ್ಞಾನ ಅಂತ. ಆ ಅಭ್ಯಾಸದಲ್ಲಿ ನಿರಂತರ ಯಾವ ತೊಡಗಿರ್ತಾನ ಅವನಿಗೆ ಎರಡಷ್ಟೂ ದುಃಖ ಇದೆ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಅದಕ್ಕೆ ಮೋಕ್ಷ ಅಂತ. ನಾ ಏನಾರ ಆಗೇನಂತ ನೀ ತಿಳ್ಕೊಂಡಿಯಲ್ಲ, ಅದು ನಿನ್ನ ಭ್ರಮದೊಳಗಿನ ತಿಳ್ಕೊಳ್ತೇವೆ. ಯಾಕಂದ್ರೆ ನೀ ಏನೂ ಆಗೇ ಇಲ್ಲ. ಏನಾರ ಆಗುವುದೆಲ್ಲ ನೀ ಅಲ್ಲದ್ರೊಳಗ ಆಗೈತೆ ಹೊರತು ನಿನ್ನೊಳಗೆ ಏನೂ ಆಗಿಲ್ಲ. ಇದನ್ನ ಅನುಭವದಿಂದ ನೋಡ್ತೇವೆ. ಏನಾರ ಆಗೈತೆ ಅನ್ನೋದೆಲ್ಲ ಸುಳ್ಳು. ಭವಮಾಲೆ ಒಳಗಾದನೆಂಬುದೇ ಖುಷಿ. ನಿನ್ನನ್ನು ವಿವರಿಸಿ ನೋಡು ನೋಡಲೆ ಜೀವನಿ ನೀನೇ ಮುಕ್ತನು. ಈ ಶರೀರ ನೀನು ಅಂತ ಬಂದು ಯಾರಾದ್ರೂ ಕಲಿಸಿದ್ರೆ ನೀನ ತಿಳ್ಕೊಂಡಿ. ಏನಾರ ಆಗೈತೆ ಅಂತ ಏನ್ ನೋಡಿ ಹೇಳ್ತೀನಿ? ನೀನ್ ನೋಡಿ ಹೇಳ್ತೀನಿ? ನೀ ಎಲ್ಲದನ್ನು ನೋಡಿ ಹೇಳ್ತೀನಿ. ನೀ ಎಲ್ಲದನ್ನು ನಾನಂತ ತಿಳ್ಕೊಂಡಿ, ಅದಕ್ಕೆ ನನಗಾಗೈತೆ ಅಂತ ತಿಳ್ಕೊಂಡಿ. ನೀ ಯಾರೇನು ತಿಳ್ಕೊಂಡಿನ? ನೀ ಯಾರೇನು ತಿಳ್ಕೊಂಡ್ರೆ ನಿನಗೆ ಏನು ಆಗೈತಿ ಬಿಟ್ಟತಿ ಗೊತ್ತಾಗುತ್ತೆ. ನೀ ಎಲ್ಲದನ್ನು ನೀನ ತಿಳ್ಕೊಂಡು ಹೇಳಿ, ನೀ ಯಾರು ಅಂತ ಹೇಳಿದ್ರು ನೀನ ತಿಳ್ಕೊಂಡಿದ್ರೆ ಶರೀರ ನಾನು ಅಂತ ತಿಳ್ಕೊಂಡಿದೆ. ಚಲೋ ನೋಡ್ಯಾರ ತಿಳ್ಕೊಬೇಕಿಲ್ಲ. ಸೋರುದು ನಾರುದು ನಾನು ಅಂತ ತಿಳ್ಕೊಂಡಿದ್ದೀನಿ. ಈ ಶರೀರ ನಂದು ಅಂತ ಎದುರಿಟ್ಟು ತಿಳಿತಿ ನನ್ನಿಂದ ಅದ ನೀ ಹೆಂಗಾಕಿ? ಸೋರಿ ಒಣಿಗೆ ಹೋಗು ಶರೀರ ನೀನಲ್ಲ. ವಿಕಾರಕ್ಕೊಂತ ಹೊರಟದು ಅದನ್ನು ನೋಡ್ತೀನಿ. ಅದನ್ನು ನಿನಗೇನಾದ್ರು ವಿಕಾರ ಆಗೈತೆ ನೋಡ್ಕೊ. ನಾನ ಮುದುಕಾದ್ನಿ ಅಂತಿ. ನಿನಗೆ ಮುದುಕ, ನೀ ಶರೀರ ಮುದುಕಾಗೈತಿ. ನೀ ಎಲ್ಲಿ ಅರಿವು ತಿಳುವಳಿಕೆ ಏನಾದ್ರು ಮುದುಕಾಗೈತೆ? ವಿಕಾರ ನಿನ್ನಲ್ಲಿ ಇಲ್ಲ. ನಿನ್ನಿಂದ ಅರಿವಿಸ್ಕೊಳ್ಳೋ ಶರೀರದೊಳಗೆ ವಿಕಾರ ಅದಾವ, ಮನಸ್ಸಿನೊಳಗೆ ವಿಕಾರ ಅದ. ಏನಿದೆ ಅದನ್ನು ಬಿಟ್ಟು ಎಲ್ಲದನ್ನು ನೀನಂತ ಆರೋಪ ಮಾಡ್ಕೊಂತ. ಈ ಆರೋಪಿತ ಭಾವ ತೆಗೆದು ಹಾಕೋದ ಅಧ್ಯಾತ್ಮದ ಕೆಲಸ. ನೀನಲ್ಲದನ್ನು ನೀನಂತ ತಿಳ್ಕೊಂಡು ಎಷ್ಟರ ಬಗ್ಗೆ ಚಿಂತೆ ಮಾಡ್ತೀವಿ, ಎಷ್ಟು ಸುರಕ್ತಿ. ಈ ಶರೀರ ನಿನಗಿದ್ರೆ ಪ್ರಪಂಚ ನಿನಗಿರ್ತದೆ. ಈ ಶರೀರ ನೀನಲ್ಲ, ನಿನಗಿಲ್ಲ. ಇಲ್ಲಿ ಅಧ್ಯಾತ್ಮದೊಳಗೆ ಇದನ್ನು ನೀ ಕಲ್ಪಿಸ್ಬೇಕು. ಶರೀರ ನಾವೆಲ್ಲರೂ ಈ ಶರೀರ ಸ್ವರೂಪ ಅಲ್ಲ. ಆ ಪರಬ್ರಹ್ಮ ಸ್ವರೂಪಿಗಳ ಅದೇ. ನೀ ಎಷ್ಟು ಜನ್ಮ ಈ ಶರೀರ ನೀನ ತಿಳ್ಕೊಂಡ್ರು ಶರೀರ ಆಗಕ್ಕೆ ಶಕ್ತಿಲ್ಲ. ನೀ ಆ ಪರಬ್ರಹ್ಮ ಸ್ವರೂಪನ ಕೆಡಲಾದಂತ ವಸ್ತುನ ನೀ ಕೆಟ್ಟು ಹೋಗುವಂತ ಶರೀರ ನೀನಲ್ಲ. ಹೆಚ್ಚಾಗಿ ಆರಾಮಿದ್ದಾಗ ಏನಾರ ಇತ್ತ ನಿದ್ರೆ? ಆರಾಮಿನ ಹೊತ್ತು ಮತ್ತೆ ಏನಾರ ಅನುಭವ ಬರುತ್ತಾನೆ ನಿದ್ರೆ ಒಳಗೆ? ಈ ಶರೀರ ಇರ್ತಾನೆ, ಈ ಜಗತ್ತಿನ ವಸ್ತುಗಳು ಇದ್ವು, ಇವು ಏನೂ ಇದ್ದಿದ್ದಿಲ್ಲ ಅಂತ ಆರಾಮಿದ್ದೆ ಅಂತ ಹೇಳಿ. ಸ್ವರೂಪದ ಎಚ್ಚರಾದ ಸ್ವರೂಪಾವಸ್ಥಿತಿ ಇರ್ತದೆ. ಶರೀರದ ಎಚ್ಚರಿಕೆ ಆದ್ರೆ ಶರೀರಾವಸ್ಥಿತಿ ಅಂತ. ಸ್ವರೂಪಾವಸ್ಥಿತಿ ಹಿ ಮುಕ್ತಿ ರೀತಿ ಅಂತ ಹೇಳಿದ್ರೆ ಏನು ಶರೀರಾವಸ್ಥಿತಿ ಹಿ ಮುಕ್ತಿ ರೀತಿಯ ವಿಧೀಯತೆ ಅಂತ ಹೇಳಿದ್ರು. ಸ್ವರೂಪಾವಸ್ಥಿತಿ ಹಿ ಮುಕ್ತಿ ರೀತಿಯ ವಿಧೀಯತೆ ಅಂತ ಋಷಿಮುನಿಗಳು ಹೇಳಿದ್ದು ನನಗೆ ನೆನಪು. ಶರೀರ ಭಾವ ಇಟ್ಕೊಂಡ ನಾವು ಮುಕ್ತಿ ಹೊಂದುವುದು ಸಾಧ್ಯ. ಮನುಷ್ಯನ ಜನ್ಮವನ್ನು ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೇಕು ಅನ್ನೋದು ಮಾನವನಿಗೆ ಇನ್ನೂ ಬೆಳೆಯುವುದು.
ಹಳೆ ದೇಶದ ಎಷ್ಟು ಕಷ್ಟಪಡ್ತೀನಿ ನೋಡು, ಅದ್ರ ಶತಾಂಶದಷ್ಟು ಇದ್ರ ಕಡೆ ನೀವು ಲಕ್ಷ್ಯ ಕೊಟ್ರೆ, ಇದ್ರ ಬಗ್ಗೆ ಪ್ರಯತ್ನ ಮಾಡಿದೆ ಅಂದ್ರೆ ಸಂಶಿಷ್ಟ ಧ್ಯಾನದಲ್ಲಿ ತೊಡಗದ ಹೊರತು ಇದನ್ನ ಅನುಭವ ಮಾಡ್ಕೊಳಕ್ಕಾಗುತ್ತದೆ. ಎಲ್ಲಿ ತನಕ ಧ್ಯಾನ ಕೂಡುದಿಲ್ಲ ಅಲ್ಲಿ ತನಕ ನಮಗೆ ಇದು ತಿಳಿದೇ ಇಲ್ಲ ಅಂತ. ಸಮಾಧಿ ಮತ್ತು ನಿದ್ರೆಗೆ ಬಹಳ ಅಂತರ. ಸಮಾಧಿಯಿಂದ ಎಚ್ಚೆತ್ತವನಿಗೆ ತೋರ್ಕಿ ಬಗ್ಗೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಉಳಿದಿಲ್ಲ. ನಿದ್ದೆಯಿಂದ ಎಚ್ಚೆತ್ತವನಿಗೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹೋಗಿರುವುದು ಮತ್ತು ಎಂದಿನಂತೆ ಅದರ ಆಸಕ್ತಿ ಬೇಕು. ಅಂತಃಕರಣ ಸ್ವಚ್ಛ ಇದ್ರು ನಿಂತೈತಿ, ಸ್ವಚ್ಛ ಇರ್ಲಿಕ್ಕೂ ನಿಂತೈತಿ. ಆದ್ರೆ ಸಮಾಧಿ ಅಂತಃಕರಣ ಸ್ವಚ್ಛ ಇದ್ರೆ ಮಾತ್ರ ಅದು ಸಾಧ್ಯ. ಯಾವ ಅನ್ಯ ಭಾವನೆಗಳು ಯಾವುವೂ ಇಲ್ಲದಾಗ ನಮಗೆ ಆನಂದದ ಅನುಭವ ಆಗಿದೆ. ನಾನು ಆನಂದಮಯ ಇದ್ದೇನೆ ಅನ್ನುವ ಭಾವ ಅನ್ಯ ಭಾವನೆಗಳು ಇಲ್ಲದಾಗ ಆಗಿದೆ. ಅದಕ್ಕೆ ಪ್ರಥಮಾನುಭೂತಿ ಅಂತ ನಾನು ಮೊಟ್ಟ ಮೊದಲಿಗೆ ಅನುಭವಿಸಿದಂತಹ ಸ್ಥಿತಿಯ ಅನ್ಯ ಭಾವನೆಗಳು ಇನ್ನೂ ಇಲ್ಲದಾಗ ಮೊಟ್ಟ ಮೊದಲಿಗೆ ಅನುಭವ ಬಂದದ್ದು. ಮನಸ್ಸಿನಲ್ಲಿ ಯಾವ ವಿಷಯ ವಾಸನೆಗಳು ಬಾರದೇ ಇರುವುದಕ್ಕೆ ಚಿತ್ತ ಶುದ್ಧಿ ಅಂತ. ಅದಕ್ಕೆ ವಾಸನೆ ಉರಿಸದೆ ಅಂದ್ರೆ ಅಂತಃಕರಣ ಸ್ವಚ್ಛ ಮಾಡಿಕೊಳ್ಳೋದು. ಅವಾಗ ಮನಸ್ಸು ಹೋಗ್ಬೇಕು. ಚಿತ್ತ ಶುದ್ಧಿ ಆದಾಗ ಮನಸ್ಸಿನ ಏಕಾಗ್ರತೆ, ಮನಸ್ಸಿನ ಹರದಾಟ ನಿಂತಿರ್ತದೆ. ಚಿತ್ತ ಶುದ್ಧಿ ಆಗಲಿಲ್ಲ ಅಂದ್ರೆ ಆ ಮೂರು ವಸ್ತುವಿನ ಅನುಭವವನ್ನು ಮಾಡ್ಕೊಳ್ಳೋಕ್ಕಾಗುವುದಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡಬೇಕಾಗಿದೆ, ಚಿತ್ತ ಶುದ್ಧಿ ಅಥವಾ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೊಳ್ಳಿ. ಇದೇ ಸಾಧನ.